ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 5.2 ಡಿಸ್ಕಸ್ ಮಾಡೋಣ. ಈ ಒಂದು ಕ್ಲಾಸ್ನಲ್ಲಿ ಈ ಒಂದು ಎಕ್ಸಸೈಸನ್ನು ನಾವು ಈಗ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ. ಕೆಳಗಡೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಯಾವುದೇ ರೀತಿಯಾಗಿ ಗುಣಾಕಾರವನ್ನು ಮಾಡದೆ ಅವುಗಳ ವರ್ಗಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ 32 ನಾವು 32 × 32 ಈ ರೀತಿಯಾಗಿ ಮಾಡದೆ ಈ ಕೆಳಗಿನ ಸಂಖ್ಯೆಗಳನ್ನು ನಾವು ವರ್ಗಗಳನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂತ ನೋಡೋದಾದರೆ, ಈ ಒಂದು 30ನ್ನು ನಾವು 30 + 2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? ಓಕೆ, ಹಾಗಾದರೆ ಇದು ಯಾವ ಒಂದು ಫಾರ್ಮ್ನಲ್ಲಿದೆ? a + b ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿದೆ. ಹಾಗಾಗಿ a² + b² + 2a × b ಈ ಒಂದು ಫಾರ್ಮುಲಾಗೆ ನಾವು ಅಪ್ಲೈ ಮಾಡ್ಕೋಣ. ಇವಾಗ 30ರ ವರ್ಗ a² b² ಅಂದರೆ 2² ಅಂದಾಗ 4 ಆಗುತ್ತೆ, ಪ್ಲಸ್ 2 × 30 + 30 + 2. 30ರ ವರ್ಗ 900, 2ರ ವರ್ಗ 4, 30 × 2 60, 60 × 2 120. ಎಲ್ಲವನ್ನು ಕೂಡಿದಾಗ ಎಷ್ಟಾಗುತ್ತೆ? 900 + 120 1020 + 4 ಅಂದಾಗ 1024 ಈ 32ರ ವರ್ಗ. ಈ ರೀತಿಯಾಗಿ ನಾವು ಇದನ್ನು ಫೈಂಡ್ ಔಟ್ ಮಾಡಬಹುದು. ಯಾವುದೇ ರೀತಿಯಾದ ಗುಣಾಕಾರವನ್ನು ಮಾಡದೆ ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡ್ಬೋದು, ಅಥವಾ ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಸಾಲ್ವ್ ಮಾಡ್ಬೋದು. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಮೆಥಡು. ಅದು ಏನಪ್ಪ ಅಂದರೆ, 30ನ್ನು ನಾವು 30 + 2 ಅಂತ ಬರಿಬೋದು, ಇದರ ವರ್ಗ. ಇದನ್ನು ಅಗೇನ್ ಯಾವ ರೀತಿಯಾಗಿ ಬರಿಬೋದು? 30 + ಬ್ರ್ಯಾಕೆಟ್ 30 + 20. ಇವಾಗ 30ರಿಂದ ಈ ಒಂದು ಟರ್ಮ್ಗೆ ನಾವು ಗುಣಿಸಬೇಕು. 30 × ಬ್ರ್ಯಾಕೆಟ್ 30 + 2 + 2, ಈ 2 ಇಂದ ಇವಾಗ 30 + 2 ಈ ರೀತಿಯಾಗಿ. ಈಗ 3 3 9 900 ಆಯಿತು. 30 × 2 ಎಷ್ಟಾಗತ್ತೆ? 60 ಆಯಿತು. 2 × 30 60 ಆಯಿತು. 2 2 4. ಸೊ 900 + 60 + 60 ಎಲ್ಲವನ್ನು ಕೂಡಿದಾಗ 1024 ಅಂತ ಆನ್ಸರ್ ಬರುವಂಥದ್ದು. ಈ ರೀತಿಯಾಗಿ ಕೂಡ ಸಾಲ್ವ್ ಮಾಡ್ಬೋದು. ಮೊದಲೇದನ್ನು ನಾವು ಬೀಜಗಣಿತದ ಒಂದು ಸೂತ್ರವನ್ನು ಯೂಸ್ ಮಾಡಿ ಕೂಡ ಇದನ್ನು ಸಾಲ್ವ್ ಮಾಡ್ಬೋದು. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈಗ 35ರ ವರ್ಗವನ್ನು ಕಂಡುಹಿಡಬೇಕು. ಯಾವ ರೀತಿಯಾಗಿ ಅಂದಾಗ 30 + 5 ಹೋಲ್ ಸ್ಕ್ವೇರ್, ಇದು a + b ಹೋಲ್ ಸ್ಕ್ವೇರ್ ಸೂತ್ರ ಇದೆ. ಆ ಒಂದು ಸೂತ್ರವನ್ನು ಯೂಸ್ ಮಾಡಿಕೊಂಡು a² + b² + 2 × ab. ಇವಾಗ a ಅಂದರೆ ಎಷ್ಟಿದೆ? 30ರ ವರ್ಗ + 5² + 2 × 30 × 5. 30ರ ವರ್ಗ 900, 5ರ ವರ್ಗ 25, 5 2 10, 10 × 30 ಎಷ್ಟಾಗುತ್ತೆ? 10 × 30 720, 300. 900 + 300 1200 ಆಗುತ್ತೆ, ಪ್ಲಸ್ 25 1225 35ರ ವರ್ಗ ಸಂಖ್ಯೆ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಯಾವ ರೀತಿಯಾಗಿದೆ? 86ರ ವರ್ಗವನ್ನು ಫೈಂಡ್ ಔಟ್ ಮಾಡ್ಬೋದು. 86ನ್ನು ನಾವು ಯಾವ ರೀತಿಯಾಗಿ ಬರೀಬೋದು ಅಂತಂದಾಗ, ನಿಯರ್ ಬೈ ನಮಗೆ ಈಸಿ ಆಗುವಂಥದ್ದು ಅಂದಾಗ ಇಲ್ಲಿ 90ರಲ್ಲಿ 4ನ್ನು ಮೈನಸ್ ಮಾಡಬೇಕು. ಇವಾಗ ಏನಾಗುತ್ತೆ? a - b ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಪ್ಲೈ ಮಾಡಬೇಕು. a² + b² - 2 × ab. ಸೊ a² ಅಂದರೆ ಏನಿದೆ? 90ರ ವರ್ಗ. b² ಅಂದರೆ 4ರ ವರ್ಗ. ನೆಕ್ಸ್ಟ್ -2 × 90 × 4. 90ರ ವರ್ಗ 8100 + 4ರ ವರ್ಗ 16.
2 ಇಂಟು 90 4 ಅಂದಾಗ 720. ಎರಡನ್ನು ಕೂಡಿದಾಗ 8116 ಆಗುತ್ತೆ. ಅದರಲ್ಲಿ -720 ಮೈನಸ್ ಮಾಡಿ ಆವಾಗ ಬರುವಂಥ ಆನ್ಸರು 7396 ಅಂತ ಬರುತ್ತೆ. ಈ ರೀತಿಯಾಗಿ ನಾವು ನೇರವಾಗಿ ಗುಣಾಕಾರವನ್ನು ಮಾಡದೆ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಪ್ರಶ್ನೆ 93ರ ವರ್ಗವನ್ನು ಕಂಡುಹಿಡಬೇಕು. 93ನ್ನು ನಾವು 90 + 3 ಅಂತ ಮಾಡ್ಬೋದಾ? ಹಾಗಾದರೆ ಇಲ್ಲಿ a+b² ಸೂತ್ರ ಯೂಸ್ ಆಗುತ್ತೆ. ಸೊ a² + b² + 2 × ab. ಸೊ a² ಅಂದರೆ ಏನಿದೆ 90ರ ವರ್ಗ, b ಅಂದರೆ 3ರ ವರ್ಗ + 2 × 90 × 3. 90 ಅಂದಾಗ 8100. 3ರ ವರ್ಗ 9. 92 180. 180 × 3 ಅಂದಾಗ 540 ಆಗುತ್ತೆ. ಸೊ ಇವಾಗ ಎಲ್ಲವನ್ನು ಕೂಡಿಸಿದಾಗ 8100 + 5 + 9 ಅಂದಾಗ 8649 ಎನ್ನುವಂಥದ್ದು ಈ 93ರ ಒಂದು ವರ್ಗ ಸಂಖ್ಯೆ ಆಗಿರುತ್ತದೆ. ಈ ರೀತಿಯಾಗಿ ನಾವು ಈಸಿಯಾಗಿ ಫೈಂಡ್ ಔಟನ್ನು ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ 71ರ ವರ್ಗವನ್ನು ಕಂಡುಹಿಡಬೇಕು. 71ನ್ನು ನಾವು 70 + 1 ಅಂತ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಅಷ್ಟೇ a+b² ಸೂತ್ರ ಯೂಸ್ ಆಗುತ್ತೆ. a² + b² + 2ab. ನೆಕ್ಸ್ಟ್ a² ಅಂದರೆ 70ರ ವರ್ಗ, b ಅಂದರೆ 1ರ ವರ್ಗ, 2 × 70 × 1. ಸೊ 70ರ ವರ್ಗ ಎಷ್ಟಾಗುತ್ತೆ? 7ರ ವರ್ಗ 49, 2 0 4900. 1ರ ವರ್ಗ 1, 7 14 140. ಓಕೆ, ಇವಾಗ ಎಲ್ಲವನ್ನು ಕೂಡಿದಾಗ 4900 + 140 + 1 ತಂದಾಗ 5041 ಈ 71ರ ಒಂದು ವರ್ಗ ಸಂಖ್ಯೆ ಆಗಿರುತ್ತದೆ. ಈ ರೀತಿಯಾಗಿ ನಾವು ಬೀಜಗಣಿತೀಯ ಸೂತ್ರವನ್ನು ಉಪಯೋಗಿಸಿಕೊಂಡು ಯಾವುದೇ ರೀತಿಯಾದ ಗುಣಾಕಾರವನ್ನು ಮಾಡದೆ 2 ಡಿಜಿಟ್ ಇರುವಂಥ ನಂಬರ್ಗಳ ವರ್ಗಗಳನ್ನು ಕಂಡುಹಿಡಿಯಬಹುದು. ಕೊನೆಯ ಪ್ರಶ್ನೆ ಈ ಎಕ್ಸಸೈಸ್ 5.2ರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ನಲ್ಲಿ ಕೊನೆಯ ಪ್ರಶ್ನೆ 46ರ ವರ್ಗವನ್ನು ಕಂಡುಹಿಡಿಯಿರಿ. 46ನ್ನು ನಾವು ಯಾವ ರೀತಿಯಾಗಿ ಬರೀಬೋದು? 50 - 4 ಅಂತ ಬರೀಬಹುದಾ? ಹಾಗಾದರೆ ಇಲ್ಲಿ a - b² ಸಿಗುತ್ತೆ. a² + b² - 2ab. ಸೊ a² ಅಂದರೆ ಏನಿದೆ 50ರ ವರ್ಗ ಪ್ಲಸ್ 4ರ ವರ್ಗ -2 × a ಅಂದರೆ 50, b ಅಂದರೆ 4. ಸೊ 50ರ ವರ್ಗ 2500, 4ರ ವರ್ಗ 16. 5 × 2 ಅಂದಾಗ 100 ಆಗುತ್ತೆ. 100 + 4 ಅಂದಾಗ 400 ಆಗುತ್ತೆ. ಸೊ ಎಲ್ಲವನ್ನು ಕೂಡಿ ಈಗ 2500ರಲ್ಲಿ 400ನ್ನು ಕಳೀರಿ. ಆವಾಗ 2100 ಬರುತ್ತೆ. 2100ರಲ್ಲಿ 16ನ್ನು ಕೂಡಿಸಿದಾಗ 2116 ಎನ್ನುವಂಥದ್ದು 46ರ ವರ್ಗ ಸಂಖ್ಯೆ ಆಗಿರುತ್ತದೆ. ಈ ರೀತಿಯಾಗಿ ನಾವು ಗುಣಾಕಾರವನ್ನು ಮಾಡದೆ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ. ಎಕ್ಸಸೈಸ್ 5.2ರಲ್ಲಿ ಎರಡನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಈ ಒಂದು ಪ್ರಶ್ನೆ TET ಎಕ್ಸಾಮ್ ಆಗಿರ್ಬೋದು, GPST ಆಗಿರ್ಬೋದು, 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಎಕ್ಸಾಮ್ನಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಕೆಳಗಿನ ಸಂಖ್ಯೆಗಳನ್ನು ಒಳಗೊಂಡಂತೆ ಪೈಥಾಗೋರಸ್ ತ್ರಿವಳಿಗಳನ್ನು ಬರೆಯಿರಿ. 3 ತ್ರಿವಳಿಗಳನ್ನು ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಸಂಖ್ಯೆಯನ್ನು ಒಳಗೊಂಡಂತೆ ಅದರ ಜೊತೆಗೆ ಇರುವಂಥ ಪೈಥಾಗೋರಸ್ನ ತ್ರಿವಳಿಗಳನ್ನು ಬರೆಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲೇ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 6 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಪೈಥಾಗೋರಸ್ನ ತ್ರಿವಳಿಗಳನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ m ಆಗಿದ್ದರೆ ಪೈಥಾಗೋರಸ್ ತ್ರಿವಳಿಗಳು ಅಂತ ನಾವು ಯಾವುದಕ್ಕೆ ಕರಿತೀವಿ?
ಅದನ್ನು ಯೂಸ್ ಮಾಡ್ಕೊಂಡು ನಾವು ಈ ಒಂದು ಪೈಥಾಗೊರಸ್ನ ತ್ರಿಬಳಿಗಳನ್ನು ಕಂಡುಹಿಡ್ಕೋಬೋದು. ಮೊದಲನೇದಾಗಿ 2m m² - 1 m² + 1 ಎನ್ನುವಂಥದ್ದನ್ನು ಇವು ಪೈಥಾಗೊರಸ್ನ 3 ತ್ರಿಬಳಿಗಳು. ಇದರ ಒಂದು ಸಹಾಯದಿಂದ ನಾವು ಪೈಥಾಗೊರಸ್ನ ತ್ರಿಬಳಿಗಳನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ 2m ಮೊದಲನೇದಾಗಿ m ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಹಾಗಾಗಿ 2m = 6. ಇದು ಪೈಥಾಗೊರಸ್ನ ಮೊದಲ ತ್ರಿಬಳಿ ಏನಾಗಿದೆ 6 ಆಗಿದೆ. ಹಾಗಾಗಿ m = 3 ಅಂತಾಯಿತು. ಅಂದರೆ 3/2 ಅಂದಾಗ 3 ಬರುತ್ತೆ. ಇವಾಗ ಎರಡನೇ ತ್ರಿಬಳಿಯನ್ನು ಕಂಡುಹಿಡಿಯೋಣ. m² - 1 m ಅಂದರೆ ಎಷ್ಟಿದೆ 3 ಇದೆ. 3ರ ವರ್ಗ 9 -1 = 8. ಎರಡನೇ ತ್ರಿಬಳಿ ಅದು 8. ಮೂರನೇ ತ್ರಿಬಳಿಯನ್ನು ಕಂಡುಹಿಡಿಯೋಣ. m² + 1 m ಅಂದರೆ ಎಷ್ಟಿದೆ 3. 3ರ ವರ್ಗ 9 9 + 1 10. ಓಕೆ, ಇವಾಗ 6ಅನ್ನು ಒಳಗೊಂಡಂತೆ ಪೈಥಾಗೊರಸ್ನ ತ್ರಿಬಳಿಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು. 6 ಮೊದಲನೇ ಸಂಖ್ಯೆ ಆದರೆ ಎರಡನೇ ಸಂಖ್ಯೆ 8, ಮೂರನೇ ಸಂಖ್ಯೆ 10. ಇವು ಪೈಥಾಗೊರಸ್ನ ತ್ರಿಬಳಿಗಳು. ಪೈಥಾಗೊರಸ್ನ ತ್ರಿಬಳಿಗಳು ಅಂತಂದರೆ ಏನು ಅಂತ ನಿಮಗೆ ಮೊದಲು ತಿಳ್ಕೊಂಡಿರಬೇಕು. ಯಾಕಂದರೆ ಯಾವುದೇ ಎರಡು ಸಂಖ್ಯೆಗಳ ವರ್ಗಗಳನ್ನು ಕೂಡಿಸಿದಾಗ, ಈಗ ಯಾವುದೇ ಎರಡು ಸಂಖ್ಯೆಗಳ ವರ್ಗಗಳನ್ನು ಕೂಡಿಸಿದಾಗ ಬರುವಂಥ ಉತ್ತರ ಇನ್ನೊಂದು ಸಂಖ್ಯೆಯ ವರ್ಗವಾಗಿದ್ದರೆ ಇದಕ್ಕೆ ನಾವು ಪೈಥಾಗೊರಸ್ನ ತ್ರಿಬಳಿಗಳು ಅಂತ ಕರಿತೀವಿ. ಸೊ ಪೈಥಾಗೊರಸ್ನ ತ್ರಿಬಳಿಗಳನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಒಂದು ಟ್ರಿಕ್ ಏನಪ್ಪ ಅಂದರೆ 2m m² - 1 m² + 1 ಇವುಗಳನ್ನು ಯೂಸ್ ಮಾಡಿಕೊಂಡು ಪೈಥಾಗೊರಸ್ನ ತ್ರಿಬಳಿಗಳನ್ನು ಕಂಡುಹಿಡಿಯಬಹುದು. ಎರಡನೇ ಸಂಖ್ಯೆ 14. 14 ಅಂದಾಗ ಪೈಥಾಗೊರಸ್ನ ತ್ರಿಬಳಿಗಳು ಗೊತ್ತಿದೆ. 2m ಒಂದು, ಇನ್ನೊಂದು m² - 1, ಇನ್ನೊಂದು m² + 1. ಇವಾಗ 14ಅನ್ನು 2m = 14 ಅಂತಾದರೆ m = 14/2 ಅಂದಾಗ 7 ಬರ್ತಾಯಿದೆ. ಓಕೆ, m = 7 ಅಂತಾಯಿತು. ಮೊದಲನೇದಾಗಿ ಪೈಥಾಗೊರಸ್ನ ತ್ರಿಬಳಿಗಳಲ್ಲಿ ಮೊದಲನೇ ಸಂಖ್ಯೆ 14 ಆಗಿದೆ. ಎರಡನೇ ಸಂಖ್ಯೆ m² - 1 m² ಅಂದರೆ 7ರ ವರ್ಗ 49 -1 ಅಂತಂದಾಗ ಇಲ್ಲಿ 48. ಪೈಥಾಗೊರಸ್ ತ್ರಿಬಳಿಗಳ ಎರಡನೇ ಸಂಖ್ಯೆ 48 ಆಯಿತು. ಮೂರನೇ ಸಂಖ್ಯೆ m² ಅಂದರೆ 49 + 1 ಅಂತಂದಾಗ 50 ಬರುತ್ತೆ. 50. 14, 48, 50 ಇವು ಪೈಥಾಗೊರಸ್ ತ್ರಿಬಳಿಗಳು ಅಂತ ಹೇಳ್ಬೋದು. 14, 48, 50. ನೆಕ್ಸ್ಟು ಮೂರನೇದು 16 ಅಂತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಪೈಥಾಗೊರಸ್ನ ತ್ರಿಬಳಿಗಳನ್ನು ನಾವು ಕಂಡುಹಿಡಿಯಲು ಬಳಸುವಂಥದ್ದು 2m m² - 1 m² + 1 ಇದು ಪೈಥಾಗೊರಸ್ನ ತ್ರಿಬಳಿಗಳು. ಇವಾಗ 2m = 16 ಅಂತ ತೆಗೆದುಕೊಳ್ಳೋಣ. ಆವಾಗ m = 8 ಅಂತಾಯಿತು. ಪೈಥಾಗೊರಸ್ನ ತ್ರಿಬಳಿಗಳಲ್ಲಿ ಮೊದಲನೇ ಸಂಖ್ಯೆ ಏನಾಗಿದೆ 16 ಆಗಿದೆ. ಕೊಟ್ಟಂಥ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು. ಈ ಸಂಖ್ಯೆಯನ್ನು ಒಳಗೊಂಡಂತೆ ಪೈಥಾಗೊರಸ್ನ ತ್ರಿಬಳಿಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದಾಗಿದೆ. ಹಾಗಾಗಿ ಈಗ m² - 1 ಮಾಡಬೇಕು. 8ರ ವರ್ಗ 64, 64ರಲ್ಲಿ 1 ಮೈನಸ್ ಮಾಡಿ 63 ಆಗುತ್ತೆ. ಇಲ್ಲಿ m² + 1 ಇದೆ. 8ರ ವರ್ಗ 64 + 1 ಅಂದಾಗ 65 ಆಗುತ್ತೆ. ಹಾಗಾದರೆ ಪೈಥಾಗೊರಸ್ ತ್ರಿಬಳಿಗಳ ಎರಡನೇ ಸಂಖ್ಯೆ 63, ಇದು 65. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 16, 63, 65. ಇವು ಪೈಥಾಗೊರಸ್ನ ತ್ರಿಬಳಿಗಳನ್ನು ನಾವು ಕಂಡುಹಿಡಿಯಲು ಬಳಸುವಂಥ ಒಂದು ಶಾರ್ಟ್ ಕಟ್ ಆಗಿರುವಂಥ ಒಂದು ಮೆಥಡ್ ಆಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಎಕ್ಸಸೈಸ್ 5.2ರಲ್ಲಿ ಎಲ್ಲ ಪ್ರಶ್ನೆಗಳು ಕಂಪ್ಲೀಟ್ ಆದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದಿನ ಒಂದು ಕಾನ್ಸೆಪ್ಟೊಂದಿಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.